ಸೊ ವಾಟ್ ಈಸ್ ಮನಿ ಫಾರ್ ಯು? ಮನಿ ಆ್ಯಕ್ಚುಲಿ ಮನಿ ಹೆಂಗೆ ಅಂತಂದ್ರೆ ಮನಿ ಎಲ್ಲರಿಗೂ ಬೇಕು, ಬಟ್ ಅದ ಫಸ್ಟ್ ಕ್ರೈಟೇರಿಯಾ ಇಟ್ಕೋಬಾರ್ದು. ಮನಿ ಎಲ್ಲಿ ಇರಂಗಿಲ್ಲಲ್ಲ, ಎಷ್ಟು ಬೇಕು ಅಷ್ಟು ಇರ್ತೈತಲ್ಲ, ಅಲ್ಲಿ ಪ್ರೀತಿ, ವಿಶ್ವಾಸ, ಸಹನೆ, ಸ್ಫೂರ್ತಿ, ನೆಮ್ಮದಿ ಎಲ್ಲ ಇರ್ತೈತಿ. ಮನಿ ಎಲ್ಲಿ ಎಕ್ಸಸ್ ಇರ್ತೈತಲ್ಲ, ಇವ್ಯಾವೂ ಇರಂಗಿಲ್ಲ, ಅವೆಲ್ಲ ಆರ್ಟಿಫಿಷಿಯಲ್. ಮನಿ ಜಾಸ್ತಿ ಇದ್ರೆ ನಾನಾ ನನ್ನ ಹೆಂಡತಿಗೆ ಲಂಚ ಕೊಡ್ತೀನಿ, ಯಾಕೆ ಸಮಾಧಾನ ಮಾಡಕ್ಕೆ, ಅಂದ್ರೆ ಮಕ್ಕಳಿಗೆ, ಫ್ರೆಂಡ್ಸ್ಗೆ, ಪ್ರತಿಯೊಬ್ಬರಿಗೂ ವಿ ಶೋ ದ ಮನಿ ಪವರ್. ಮನಿನ ನಮ್ಗೆ ಎಷ್ಟು ಬೇಕಪ್ಪ, ಎಷ್ಟೈತಿ ಇದ್ದಾಗ ನಮಗೆ ಗೊತ್ತಿರ್ತೈತಿ ಯಾವ ಫ್ರೆಂಡ್ ಹೆಂಗೆ, ಎಲ್ಲಿ ಖರ್ಚು ಮಾಡಬೇಕು, ಏನು ಮಾಡಬೇಕು, ಮಕ್ಕಳ ಜೊತೆ ಹೆಂಗಿರಬೇಕು, ಸಸಿ ಜೊತೆ ಹೆಂಗಿರಬೇಕು, ತಂದೆ ತಾಯಿಗಳ ಜೊತೆ ಹೆಂಗಿರಬೇಕು, ಪ್ರತಿಯೊಂದು ಬಾಂಡಿಂಗು ಬರ್ತೈತಿ. ಕೂಡು ಕುಟುಂಬದಾಗಿರ್ತೇವಿ, ಪ್ರೀತಿಯಿಂದ ಇರ್ತೇವಿ. ಮನಿ ಗಂಡ ಹೆಂಡತಿ ಅಂದ್ರೆ ಸಹಜ ಜಗಳ ಇದ್ದೇ ಇರ್ತೈತಿ, ಹಂಗ ಅಪ್ಪ ಮಕ್ಕಳದು ಇರ್ತೈತಿ, ಇರಂಗಿಲ್ಲ ಅಂತೇನಿಲ್ಲ. ಏನು ಅಲ್ಲಿಗೆ ಮಾಡಿ ಅಲ್ಲೇ ಬಿಡೋದು, ಯಾಕಂದ್ರೆ 5 ಬೆರಳು ಒಂದು ಸಮ ಇಲ್ಲಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಒಂಥರ ಬ್ರಾಡ್ವೇ ಇದ್ದಂಗೆ, ಎಲ್ಲಾರು ತಪ್ಪು ಮಾಡ್ತಾರೆ, ಸರಿ ಮಾಡ್ತಾರೆ, ಅದನ್ನ ತೂಗಿಕೊಂಡು ಹೋಗೋದು. ಇದು ಎಲ್ಲೇ ಇರ್ತೈತಿ ಅಂತಂದ್ರೆ ಹಣ ಎಲ್ಲಿ ನಮಗೆ ಎಷ್ಟು ಬೇಕು ಇದ್ದಾಗ ಮಾತ್ರ. ಓವರ್ಫ್ಲೋ ಆಗಿ ಫ್ಯಾಮಿಲಿ ನೋಡ್ರಿ, ಯಾರು ಹ್ಯಾಪಿ ಇಲ್ಲ. ದೊಡ್ಡ ಮನೆ 4 ಜನ ಇರ್ತಾರೆ. ಹೌದು ಹೌದು. ಬಟ್ ಐ ಬಿಲೀವ್, ನಂದೇನು ಗೊತ್ತಾ, ಒಂದು ನನಗೆ ರಿಯಲೈಸ್ ಆಗಿತ್ತು, ಮನಿ ಈಸ್ ಇನ್ವಿಸಿಬಲ್. ಯು ಶುಡ್ ನಾಟ್ ಡಿಪೆಂಡ್ ಆನ್ ಮನಿ. ನನಗೆ ದುಡ್ಡೇ ಎಲ್ಲಪ್ಪ ಅಂತ ನನಗೆ ಯಾವಾಗ ಅನ್ನಿಸ್ತತಿ, ಅವಾಗ ನನ್ನ ಲೈಫ್ ಹಾಳಾಗ್ತದೆ. ಹೌದು. ದುಡ್ಡು ಆ್ಯಕ್ಚುಲಾಗಿ ನೀವು ಅನಲೈಸ್ ಮಾಡಿ, ವೆನ್ ಡಿಜಿಟಲ್ ಪೇಮೆಂಟ್ ಸ್ಟಾರ್ಟೆಡ್, ಮನಿ ಹ್ಯಾಸ್ ಬಿಕಮ್ ಇನ್ವಿಸಿಬಲ್. ದುಡ್ಡು ಎಷ್ಟಿದ್ರೇನು ಇಲ್ಲದ್ರೇನು, 100 ರೂಪಾಯಿ ಇತ್ತು ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ಬೋದು. ಅಲ್ಲ, ನಿಮ್ ಬ್ಯಾಂಕ್ನಾಗ ಇದ್ದಿದ್ ರೊಕ್ಕ ನಿಮ್ಗೆ ಇನ್ನೊಂದು ತಾಸ್ನಾಗ ನಿಂದಿರ್ತೈತೆ ಎಲ್ಲ ಗೊತ್ತಿಲ್ಲ. ಈಗ ಸ್ಕ್ಯಾಮ್ಗಳು ಅಷ್ಟು ನಡೆದಾವ, ವಿ ಡೋಂಟ್ ನೋ. ಎಕ್ಸಾಕ್ಟ್ಲಿ. ಸೊ ಮನಿ ಈಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್. ಇಟ್ ಈಸ್ ಜಸ್ಟ್ ಏನು ಒಂದು ಮೋಡ್ ಆಫ್, ಅದೇ ಹೇಳಿದ್ನಲ್ಲ, ಬಹಳ ಇಂಪಾರ್ಟೆಂಟು ಇಲ್ಲ, ಬಹಳ ಪ್ರೀತಿ, ನೆಗ್ಲಿಜಿಬಲ್ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಕ್ಟ್ಲಿ. It is only to survive. Your happiness should not be dependent on your money. ಕರೆಕ್ಟ್. ರೊಕ್ಕ ಅದೇ ಹೇಳಿದ್ನಲ್ಲ, ರೊಕ್ಕ ಬೇಕು, ಓವರ್ ಬೇಡ. ಎಕ್ಸಾಕ್ಟ್ಲಿ, ಕರೆಕ್ಟ್. ನಮ್ಗೆ ಎಷ್ಟು ಬೇಕು ಅಷ್ಟಿದ್ರೆ. ಹೌದು. ನಾ ದೇವ್ರಿಗೆ ಅದೇ ಹೇಳ್ತಿರ್ತೀನಿ, ಭಾಳ ಚಲೋ ಇಟ್ಟಿಪ್ಪ, ನನ್ನ ರೊಕ್ಕ ಭಾಳ ಕೊಡಲ್ದ ಅಂದ್ರೆ ಹ್ಯಾಪಿ. ಕರೆಕ್ಟ್. ಯಾರಿಗೆ ನಮ್ಮ ಅಜ್ಜ 55 ವರ್ಷ ಆತಿ ಮನೆ ಕಟ್ಸಿ, 4th ಜನರೇಷನ್ ಈ ಮನ್ಯಾಗ. ನಮ್ಮಜ್ಜ, ನಮ್ಮಪ್ಪ, ನೀವು, ನಾನು, ನನ್ನ ಮಕ್ಕಳು. ಆ್ಯಂಡ್ ಹುಟ್ಟಿದಾಗಿಂದ ಇದೇ ಮನೇಲಿದ್ದೀನಿ, 55 ವರ್ಷದಿಂದ ಸೇಮ್ ಮನೇಲಿದ್ದೀನಿ. ಐ ನೋ ಏರಿಯಾ ನನಗೆ ಎಲ್ಲ ಪಾಪ್ಯುಲರ್. ಇಂಥ ಸುಖ, ಇಂಥ ಇದು ಯಾರಿಗೆ ಸಿಗ್ತೈತಿ? ಯಾಕಂದ್ರೆ ಈಚ್ ಎವ್ರಿ ಪಾರ್ಟ್ ಆಫ್ ದ ಬನಿ, ಆಚಿಕೆ, ಈತಕ, ಹಿಂದೇನು ಎಲ್ಲ ಗೊತ್ತು ನನಗೆ. ಆ್ಯಂಡ್ ಸೋ ಮೆನಿ ಪೀಪಲ್ ನೋಸ್ ಅಬೌಟ್ ಅವರ್ ಫ್ಯಾಮಿಲಿ. ನೀವು ಈಗೂ ಭಾಷಂಬರ್ಗಳಿಗೆ ಹೋಗಿ, ಮೆಡಿಕಲ್ ಸ್ಟೋರ್ಗೆ ಹೋಗಿ, ಯಾವಾಗಲವ್ರ ಮನೆ ಯಾವ್ದು ಅಂದ್ರೆ ನಿಮ್ಗೆ ಹೇಳ್ತಾರ, ವೆರಿ ನೈಸ್, ಹಿಂಗೆ ಹೋಗ್ರಿ ಅಂತ ಹೇಳಿ. ವೆರಿ ನೈಸ್. ಐ ಆಮ್ ವೆರಿ ಹ್ಯಾಪಿ. ಹಿಂಗಾಗಿ ನನಗೆ ಒಡೆದು ಕಟ್ಸೋದಂತೂ ಬೇಡ. ಒಡೆದು ಕಟ್ಸೋದಂದ್ರೆ ಮತ್ತೆ ಅರ್ಥನೂ ಬೇರೆ, ಲೈಫೇ ಚೇಂಜ್ ಆಗುತ್ತೆ. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.